great nation of Saudi Arabia. The country has been very close and very helpful to us. More than 80 years of close partnership between the United States and the Kingdom of Saudi Arabia. The U.S.-Saudi relationship has been a bedrock of security and prosperity. And we take the next steps to make our relationship closer, stronger, and more powerful than ever before. ಇಡೀ ಜಗತ್ತಲ್ಲಿ ಅಮೆರಿಕ ಭಯಪಡೋ ಒಂದು ದೇಶ ಇದೆ. ಅದು ರಷ್ಯಾ ಅಲ್ಲ, ಚೀನಾ ಅಲ್ಲ, ಅದು ಸೌದಿ ಅರೇಬಿಯಾ. ಎಸ್, ದ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ. A welcome of pomp and ceremony for the Saudi prince. We really have a great friendship, a great relationship. The U.S. and Saudi Arabia have deep ties that go back decades. Saudi Arabia and the U.S. are connected by oil. ಸೌದಿ ಅರೇಬಿಯಾ ಹತ್ರ ನ್ಯೂಕ್ಲಿಯರ್ ಬಾಂಬ್ ಇಲ್ಲ, ಚೈನಾ ತರ ಮ್ಯಾನುಫ್ಯಾಕ್ಚರಿಂಗ್ ಸೂಪರ್ ಪವರ್ ಕೂಡ ಅಲ್ಲದೆ ಅಲ್ಲಿ ವಾಟರ್ ಸ್ಕೇರ್ಸಿಟಿ ಕೂಡ ತುಂಬಾ ಇದೆ. ಹಾಗಾದ್ರೆ ಕೇವಲ ಆಯಿಲ್ ರಿಸರ್ವ್ಸ್ ಮಾತ್ರ ಅವರನ್ನ ಪವರ್ಫುಲ್ ಮಾಡ್ತಾ? ಥಿಂಕ್ ಮಾಡಿ, ಇರಾನ್, ವೆನೆಜುಲಾ, ಲಿಬಿಯಾ, ಇರಾಕ್ ಇವರೆಲ್ಲರ ಹತ್ರನೂ ಆಯಿಲ್ ರಿಸರ್ವ್ಸ್ ಇದೆ. ಆದರೆ ಆ ದೇಶಗಳ ಎಕನಾಮಿನ ಅಮೆರಿಕ ಪ್ರಾಕ್ಟಿಕಲಿ ನಾಶ ಮಾಡಿದೆ. ಆದರೆ ಅದೇ ಅಮೆರಿಕ ತನ್ನದೇ ಸೈನ್ಯದೊಂದಿಗೆ ಸೌದಿ ಅರೇಬಿಯಾದ ಸಾಮ್ರಾಜ್ಯವನ್ನು ಅಕ್ಷರಶಃ ಪ್ರೊಟೆಕ್ಟ್ ಮಾಡುತ್ತೆ. 1990ರಲ್ಲಿ ಸದ್ದಾಂ ಹುಸೇನ್ ಸೌದಿ ಅರೇಬಿಯಾದ ಮೇಲೆ ಅಟ್ಯಾಕ್ ಮಾಡಲು ಮುಂದಾದಾಗ ಇದೇ ಅಮೆರಿಕ ತನ್ನ 500,000 ಸೈನಿಕರನ್ನ ಸೌದಿ ಅರೇಬಿಯಾಗೆ ಕಳುಹಿಸಿಕೊಡ್ತು. ವೈ? ಟು ಪ್ರೊಟೆಕ್ಟ್ ದ ಡೆಸರ್ಟ್ ಕಿಂಗ್ಡಮ್. By the beginning of August 1990, President Saddam Hussein had been threatening for weeks to invade the small oil-rich state of Kuwait. The Tawakalna Republican Guard Division was deployed to fortify the country's border with Saudi Arabia. 5 days later, the United States initiated an Operation Desert Shield was launched. ವಾಸ್ತವವಾಗಿ 9/11 ಅಟ್ಯಾಕ್ ಆದ್ಮೇಲೆ 19 ಹೈಜಾಕರ್ಗಳಲ್ಲಿ 15 ಹೈಜಾಕರ್ಗಳು ಸೌದಿ ಸಿಟಿಸನ್ಸ್ ಅಂತ ಇಡೀ ಜಗತ್ತಿಗೆ ಗೊತ್ತಾಗಿತ್ತು. ಅಫ್ಘಾನಿಸ್ತಾನ ಮತ್ತು ಇರಾಕ್ಗಳಲ್ಲಿ ದಶಕಗಳ ಕಾಲ ಯುದ್ಧ ಮಾಡೋ ಅಮೆರಿಕ ಸೌದಿ ಅರೇಬಿಯಾನ ಟಚ್ ಕೂಡ ಮಾಡಲಿಲ್ಲ. ಯಾವುದೇ ನಿರ್ಬಂಧಗಳಿಲ್ಲದೆ, ಯಾವುದೇ ಅಟ್ಯಾಕ್ ಇಲ್ಲದೆ ತನ್ನ ಆಯಿಲ್ ಫ್ಲೋನ ಸೌದಿ ಅರೇಬಿಯಾದಿಂದ ಮುಂದುವರಿಸಿತು. ಅದೇ ರೀತಿ ರಷ್ಯಾ ಉಕ್ರೇನ್ ಮೇಲೆ ಅಟ್ಯಾಕ್ ಮಾಡಿದಾಗ ಅಮೆರಿಕ ಏನ್ ಮಾಡ್ತು ಗೊತ್ತಾ? $300 ಬಿಲಿಯನ್ ರಷ್ಯಾದ ಸಾರ್ವಭೌಮ ಸಂಪತ್ತನ್ನ ಮುಟ್ಟುಗೋಲು ಹಾಕೊಂತು. ವರ್ಲ್ಡ್ ಸ್ವಿಫ್ಟ್ ಪೇಮೆಂಟ್ ವ್ಯವಸ್ಥೆಯಿಂದ ರಷ್ಯಾದ ಬ್ಯಾಂಕುಗಳನ್ನ ದೂರ ಇಟ್ಟರು, ಅವರ ಎಕಾನಮಿಯನ್ನ ಹಾಳು ಮಾಡಿದ್ರು. ನೀವು ವಿನಾಶಕಾರಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವು ಬಂದು ನಿಮ್ಮ ದೇಶವನ್ನು ನಾಶಪಡಿಸುತ್ತೇವೆ ಎಂಬ ಸ್ಪಷ್ಟ ಸಂದೇಶವನ್ನು ಕಳುಹಿಸಿದರು. The U.S. Treasury Department has announced that it will freeze all assets of the Russian central bank held in America. The United States announced sanctions against Russian oil companies. The economy is in turmoil. The pressure on Russia and on Vladimir Putin is growing. ಆದರೆ ಸೌದಿ ಯಮನ್ ಮೇಲೆ ಮಿಲಿಟರಿ ಅಟ್ಯಾಕ್ ಮಾಡಿದಾಗ ಏನಾಯ್ತು? ಬಾಂಬ್ ದಾಳಿ, ಹಸಿವು ಮತ್ತು ಕಾಯಿಲೆಗಳಿಂದಾಗಿ 3,77,000 ಜನರು ಸಾವನ್ನಪ್ಪಿದರು. 21 ಮಿಲಿಯನ್ ಜನರು ಮಾನವೀಯ ನೆರವಿನ ತೀವ್ರ ಅಗತ್ಯಕ್ಕೆ ತಳ್ಳಲ್ಪಟ್ಟರು ಮತ್ತು UN ಇದು ವಿಶ್ವದ ಅತ್ಯಂತ ಭೀಕರ ಮಾನವೀಯ ಬಿಕ್ಕಟ್ಟು ಎಂದು ಕರೆಯಿತು. The conflict has been going on for years, causing mass food shortages. Poverty is everywhere. People there are struggling to meet their basic needs. Thousands have been killed and millions have been displaced so far. People are really dying for nothing. ಇಷ್ಟೆಲ್ಲ ಆಗ್ತಿದ್ರು ಸೋ ಕಾಲ್ಡ್ ಪ್ರಜಾಪ್ರಭುತ್ವವಾದಿಗಳು ಏನ್ ಮಾಡಿದ್ರು ಗೊತ್ತಾ? ನಥಿಂಗ್. ವಾಸ್ತವವಾಗಿ ಅಮೆರಿಕ ಅವರಿಗೆ ಪ್ರಿಸಿಷನ್ ಗೈಡೆಡ್ ಬಾಂಬ್ಗಳನ್ನು ಮಾರಾಟ ಮಾಡ್ತು, ಟಾರ್ಗೆಟಿಂಗ್ ಇಂಟೆಲಿಜೆನ್ಸ್ ಮಾಹಿತಿಯನ್ನ ಕೊಡ್ತು. ಅಲ್ಲದೆ ಅಮೆರಿಕನ್ ಮಿಲಿಟರಿ ಸೌದಿ ಫೈಟರ್ ಜೆಟ್ಗಳಿಗೆ ಹಾರಾಟದ ಮಧ್ಯದಲ್ಲೇ ರೀಫ್ಯೂಯಲ್ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಕೂಡ ಮಾಡ್ತು. ಇದರಿಂದ ಅವರು ಬಾಂಬ್ ಹಾಕುವುದನ್ನ ಮುಂದುವರಿಸಿದ್ರು. ಹಾಗಾದ್ರೆ ಸೌದಿ ಅರೇಬಿಯಾದಂತಹ ಈ ಡೆಸರ್ಟ್ ಕಿಂಗ್ಡಮ್ ನಲ್ಲಿ ಅಂತಹ ವಿಶೇಷವೇನಿದೆ? ಇರಾನ್, ಇರಾಕ್, ವೆನೆಜುಲಾ, ಲಿಬಿಯಾದಂತಹ ಇತರ ಆಯಿಲ್ ನೇಷನ್ಗಳೆಲ್ಲವೂ ಅಮೆರಿಕನ್ ಸೈನ್ಯದಿಂದ ಆಕ್ರಮಣಕ್ಕೆ ಒಳಗಾದಾಗ ಅಮೆರಿಕದಂತಹ ನ್ಯೂಕ್ಲಿಯರ್ ಪವರ್ ಕಂಟ್ರಿ ಸೌದಿ ಅರೇಬಿಯಾವನ್ನ ಯಾಕೆ ರಕ್ಷಣೆ ಮಾಡುತ್ತೆ? ನೀರಿಲ್ಲದೆ, ಕಾರ್ಮಿಕರಿಲ್ಲದೆ, ಮ್ಯಾನುಫ್ಯಾಕ್ಚರಿಂಗ್ ನೆಲೆ ಇಲ್ಲದೆ ಮತ್ತು ನ್ಯೂಕ್ಲಿಯರ್ ಪವರ್ ಕೂಡ ಅಲ್ಲದ ಸೌದಿ ಅರೇಬಿಯಾಕ್ಕೆ ಯಾಕೆ ಈ ವಿಶೇಷ ಸ್ಥಾನಮಾನ? ಸೌದಿ ಅರೇಬಿಯಾ ಇಷ್ಟೊಂದು ಶಕ್ತಿಶಾಲಿಯಾಗಲು ಹೇಗೆ ಸಾಧ್ಯವಾಯಿತು ಅನ್ನೋದೆಲ್ಲ ಈ ವಿಡಿಯೋ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೇರೆ ಬೇರೆ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋಕ್ಕೆ ನನಗೂ ಒಂದು ಶಕ್ತಿ ಬರುತ್ತೆ. ಸೊ ಲೆಟ್ಸ್ ಗೆಟ್ ಇನ್. ಎಲ್ರಿಗೂ ನಮಸ್ಕಾರ, ನಾನು ಭರತ್.
ಇದು 1971 ಕತೆ. ಆಗ ಅಮೆರಿಕ ಬಹುತೇಕವಾಗಿ ಬ್ಯಾಂಕ್ರಪ್ಟ್ ಆಗಿತ್ತು. By 1971, U.S. debt had simply grown too high. The government reports that wholesale prices rose 1.8% in October and indicates that inflation remains a serious problem. ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ವರ್ಲ್ಡ್ ಎಕನಾಮಿಯಲ್ಲಿ 3 ಪ್ರಮುಖ ಘಟನೆಗಳಾಯಿತು. ಮೊದಲನೆಯದು ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ಮೇಲೆ ಇಡೀ ಜಗತ್ತಿನ 70% ಗೋಲ್ಡ್ ಅಮೆರಿಕದ ಹತ್ರನೇ ಇತ್ತು. ಉಳಿದ ದೇಶಗಳೆಲ್ಲ ಯುದ್ಧದಿಂದ ಸಂಪೂರ್ಣವಾಗಿ ಕಂಗೆಟ್ಟಿದ್ದವು. 1944ರಲ್ಲಿ US ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಭರವಸೆ ಕೊಡ್ತಾರೆ. ನೋಡಿ, ನಿಮ್ಮ ವಾಲ್ಟ್ನಲ್ಲಿ ಚಿನ್ನ ಇಟ್ಟುಕೊಳ್ಳುವ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಎಲ್ಲಾ ಗ್ಲೋಬಲ್ ಟ್ರಾನ್ಸಾಕ್ಷನ್ಸ್ಗೆ ನೀವು US ಡಾಲರ್ ಬಳಸಬಹುದು. ನೀವು ನಮಗೆ $35 ಕೊಟ್ಟರೆ ನಾವು ಪ್ರತಿಯಾಗಿ ನಿಮಗೆ 1 ಔನ್ಸ್ ಚಿನ್ನ ಕೊಡ್ತೇವೆ ಅಂತ ಪ್ರಾಮಿಸ್ ಮಾಡ್ತಾರೆ. ಇದರಿಂದಾಗಿ ಇಡೀ ಪ್ರಪಂಚ US ಡಾಲರ್ ಅನ್ನ ಬಳಸೋಕೆ ಶುರು ಮಾಡ್ತು. ಯಾಕಂದ್ರೆ ಅಂದು US ಡಾಲರ್ ವಾಸ್ ಆಸ್ ಗುಡ್ ಆಸ್ ಗೋಲ್ಡ್. ಮುಂದೆ ನಡೆದದ್ದು ಅಸಲಿ ಟ್ವಿಸ್ಟ್. ಅಮೆರಿಕ ಈ ನಂಬಿಕೆಯನ್ನು ಅಕ್ಷರಶಃ ದುರುಪಯೋಗ ಮಾಡ್ಕೊಳ್ತು. ಥಿಂಕ್ ಮಾಡಿ, ಒಂದು ವೇಳೆ US $10 ಬಿಲಿಯನ್ ಪ್ರಿಂಟ್ ಮಾಡಿದ್ದರೆ ಅಷ್ಟೇ ಮೌಲ್ಯದ ಗೋಲ್ಡ್ ಅವರ ಹತ್ತಿರ ಇರಬೇಕಿತ್ತಲ್ವೇ? ಯಾಕೆಂದ್ರೆ ಪ್ರತಿಯೊಂದು $35ಗೆ 1 ಔನ್ಸ್ ಚಿನ್ನ ಕೊಡುವುದಾಗಿ ಅವರು ಪ್ರಪಂಚಕ್ಕೆ ಪ್ರಾಮಿಸ್ ಮಾಡಿದ್ರು. ಆದ್ರೆ ಅಮೆರಿಕ ಆ ನಂಬಿಕೆಯನ್ನ ಮರೆತು ವಿಪರೀತ ಹಣ ಪ್ರಿಂಟ್ ಮಾಡಲು ಶುರು ಮಾಡ್ತು. ಇದರ ಪರಿಣಾಮ ಹೇಗಿತ್ತಂದ್ರೆ 1970ರ ವೇಳೆಗೆ ಪ್ರಪಂಚದ ಸೆಂಟ್ರಲ್ ಬ್ಯಾಂಕ್ಗಳ ಹತ್ರ ಸುಮಾರು $40 ರಿಂದ $50 ಬಿಲಿಯನ್ ಇತ್ತು. ಆದರೆ US ವಾಲ್ಟ್ ನಲ್ಲಿ ಇದ್ದದ್ದು ಕೇವಲ $10 ಬಿಲಿಯನ್ ಮೌಲ್ಯದ ಫಿಸಿಕಲ್ ಗೋಲ್ಡ್ ಮಾತ್ರ. ಇದು ಒಂಥರ ಪಾಂಜಿ ಸ್ಕೀಮ್ ಇದ್ದಾಗಲ್ವಾ? ಒಂದು ವೇಳೆ 3 ದೊಡ್ಡ ದೇಶಗಳು ಸೇರಿ $12 ಬಿಲಿಯನ್ ವಾಪಸ್ ಕೊಟ್ಟು ಗೋಲ್ಡ್ ಕೇಳಿದ್ದರೆ ಅಮೆರಿಕದ ಹತ್ತಿರ ಕೊಡಲು ಚಿನ್ನವೇ ಇರುತ್ತಿರಲಿಲ್ಲ. ಅಮೆರಿಕ ಆ ಕ್ಷಣದಲ್ಲೇ ಬ್ಯಾಂಕ್ರಪ್ಟ್ ಆಗ್ತಿತ್ತು. ಈ ವಿಷಯ ಗೊತ್ತಾದಂತೆ ದೇಶಗಳು ಅಲರ್ಟ್ ಆದವು. 1965ರಲ್ಲಿ ಆಗಿನ ಫ್ರೆಂಚ್ ಪ್ರೆಸಿಡೆಂಟ್ ಡಾಲರ್ ಮೇಲೆ ನಂಬಿಕೆ ಕಳೆದುಕೊಂಡು ಡಾಲರ್ ಸುರಿದು ಅಮೆರಿಕದಿಂದ ಗೋಲ್ಡ್ ವಾಪಸ್ ಪಡೆಯಲು ಶುರು ಮಾಡಿದರು. ಸ್ವಿಟ್ಜರ್ಲೆಂಡ್ ಅಂಡ್ ಬ್ರಿಟನ್ ಕೂಡ ಇದೇ ದಾರಿ ಹಿಡಿತು. ಕೊನೆಗೆ ಆಗಸ್ಟ್ 1971ರಲ್ಲಿ ಬ್ರಿಟನ್ ನೇರವಾಗಿ US ಟ್ರೆಜರ್ಗೆ ಹೋಗಿ $3 ಬಿಲಿಯನ್ ಕ್ಯಾಶ್ ಇಟ್ಟು ಗೋಲ್ಡ್ ಕೇಳಿತು. ಅಮೆರಿಕದ ಹತ್ತಿರ ಇದ್ದದ್ದೇ $10 ಬಿಲಿಯನ್ ಚಿನ್ನ. ಅದರಲ್ಲಿ ಬ್ರಿಟನ್ ಒಬ್ಬರಿಗೆ $3 ಬಿಲಿಯನ್ ಕೊಟ್ಟರೆ ಉಳಿದವರಿಗೆ ಏನು? ಆಗಿನ ಅಮೆರಿಕದ ಪ್ರೆಸಿಡೆಂಟ್ ರಿಚರ್ಡ್ ನಿಕ್ಸನ್ಗೆ ಪರಿಸ್ಥಿತಿ ಅರ್ಥವಾಯಿತು. ಅಮೆರಿಕ ದಿವಾಳಿಯಾಗುವ ಹಂತ ತಲುಪಿತ್ತು. ಕೊನೆಗೆ ಆಗಸ್ಟ್ 15, 1971ರ ಸಂಜೆ ನಿಕ್ಸನ್ ಒಂದು ಶಾಕಿಂಗ್ ಅನೌನ್ಸ್ಮೆಂಟ್ ಮಾಡ್ತಾರೆ. I have directed Secretary Connally to suspend temporarily the convertibility of the dollar into gold or other reserve assets, except in amounts and conditions determined to be in the interest of monetary stability and in the best interest of the United States. ಆ ಒಂದು ಕ್ಷಣದಲ್ಲಿ ಇಡೀ ಜಗತ್ತಿನ ಆರ್ಥಿಕ ಚಿತ್ರಣವೇ ಬದಲಾಗಿ ಹೋಯಿತು. US ಡಾಲರ್ ಅನ್ನೋದು ಆಸ್ ಗುಡ್ ಆಸ್ ಗೋಲ್ಡ್ ಎಂಬ ಸ್ಥಾನದಿಂದ ನೇರವಾಗಿ ಬ್ಯಾಕ್ಡ್ ಬೈ ಅಬ್ಸಲ್ಯೂಟ್ಲಿ ನಥಿಂಗ್ ಎಂಬ ಸ್ಥಿತಿಗೆ ಬಂದು ತಲುಪಿತು. ಅಲ್ಲಿಯವರೆಗೆ ಪ್ರತಿ ಡಾಲರ್ ಹಿಂದೆ ಒಂದು ನಂಬಿಕೆ ಇತ್ತು. ಅದನ್ನು ಬ್ಯಾಂಕಿಗೆ ಕೊಟ್ಟು ಗೋಲ್ಡ್ ಸಿಗುತ್ತದೆ ಎಂದು ನಂಬಿದ್ದರು. ಆದರೆ ರಿಚರ್ಡ್ ನಿಕ್ಸನ್ ಆ ನಂಬಿಕೆಯನ್ನ ಮುರಿದರು. ಅಂದಿನಿಂದ ಅಮೆರಿಕನ್ ಡಾಲರ್ ಕೇವಲ ಒಂದು ಪೀಸ್ ಆಫ್ ಪೇಪರ್ ಆಗಿ ಉಳಿಯಿತು. ಇದನ್ನು ಎಕನಾಮಿಕ್ಸ್ ನಲ್ಲಿ ಫಿಯಟ್ ಕರೆನ್ಸಿ ಅಂತ ಕರೀತಾರೆ. ಇಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು. ಒಂದು ವೇಳೆ ಡಾಲರ್ ಅಷ್ಟು ವರ್ತ್ಲೆಸ್ ಆಗಿದ್ದರೆ ಜಪಾನ್, ಫ್ರಾನ್ಸ್ ಮತ್ತು ಬ್ರಿಟನ್ ತಮ್ಮದೇ ಕರೆನ್ಸಿ ಬಳಸಿ ಯಾಕೆ ಟ್ರೇಡ್ ಮಾಡಲಿಲ್ಲ ಅಂತ, ಇಡೀ ಜಗತ್ತು ಅಮೆರಿಕದ ಮೇಲೆ ಯಾಕೆ ಮುಗಿ ಬೀಳಲಿಲ್ಲ ಎಂದು. ನಿಜ ಹೇಳ್ಬೇಕಂದ್ರೆ ಅಂದು ಎಲ್ಲಾ ದೇಶಗಳು ಸೇರಿ ತಮ್ಮಲ್ಲಿದ್ದ ಸುಮಾರು $60 ಬಿಲಿಯನ್ ಹಣವನ್ನು ಅಮೆರಿಕಕ್ಕೆ ವಾಪಸ್ ಕೊಟ್ಟು ನಮಗೆ ಬೆಲೆ ಬಾಳುವ ಏನಾದರೂ ವಸ್ತು ಕೊಡಿ ಎಂದು ಕೇಳಿದ್ದರೆ ಅಮೆರಿಕದಲ್ಲಿ ಹೈಪರ್ ಇನ್ಫ್ಲೇಷನ್ ಉಂಟಾಗಿ ಅವರ ಎಕಾನಮಿ ಸರ್ವನಾಶವೇ ಆಗುತ್ತಿತ್ತು. ಆದ್ರೆ ಹಾಗಾಗ್ಲಿಲ್ಲ. ಯಾಕೆ ಗೊತ್ತಾ? ವಾಷಿಂಗ್ಟನ್ ನಲ್ಲಿದ್ದ ಆ ಕಾಲದ ಅತಿ ದೊಡ್ಡ ಫಿನಾನ್ಷಿಯಲ್ ಮೈಂಡ್ಸ್ಗೆ ಫಂಡಮೆಂಟಲ್ ಟ್ರೂತ್ ಅರ್ಥವಾಗಿತ್ತು. ಯಾವುದೇ ದೇಶ ಚಿನ್ನ ಇಲ್ಲದೆ, ಚಿನ್ನದ ಬಾರ್ಗಳಿಲ್ಲದೆ ಬದುಕಬಹುದು, ಆದರೆ ಆಯಿಲ್ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಎಂದು. 1970ರ ಜಪಾನ್, ಜರ್ಮನಿ ಅಥವಾ ಬ್ರಿಟನ್ ಅನ್ನು ನೋಡಿ. ಅವರಿಗೆ ಗೋಲ್ಡ್ ಇಲ್ಲದಿದ್ದರೂ ದೇಶ ನಡೆಸಬಹುದಿತ್ತು. ಆದರೆ ಫ್ಯಾಕ್ಟರಿಗಳನ್ನು ನಡೆಸಲು, ಕಾರ್ಗೋ ಹಡಗುಗಳಿಗೆ ಇಂಧನ ತುಂಬಿಸಲು, ಮನೆಗಳನ್ನು ಚಳಿಗಾಲದಲ್ಲಿ ಬೆಚ್ಚಗಿಡಲು ಅವರಿಗೆ ಆಯಿಲ್ ಬೇಕೇ ಬೇಕಿತ್ತು. ಇದು ಮಾಡರ್ನ್ ಇಂಡಸ್ಟ್ರಿಯಲ್ ವರ್ಲ್ಡ್ ಆಯಿಲ್ ಮೇಲೆ ನಿಂತಿತ್ತು. ಮತ್ತು ಆ ಸಮಯದಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ, ಅತಿ ಅಗ್ಗದ ಮತ್ತು ಲಾಭದಾಯಕ ತೈಲ ನಿಕ್ಷೇಪದ ಮೇಲೆ ಕುಳಿತಿದ್ದವರು ಯಾರು ಗೊತ್ತಾ? ಅದು Kingdom of Saudi Arabia. The oil kingdom, Saudi Arabia, the world's largest supplier of oil. A kingdom the size of Western Europe, with a quarter of the world's known oil deposits. 1974ರಲ್ಲಿ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ವಿಲಿಯಂ ಸೈಮನ್ ಒಂದು ಸೀಕ್ರೆಟ್ ಮಿಷನ್ ಮೇಲೆ ಸೌದಿಗೆ ಹೋದರು. ಅಲ್ಲಿ ಅವರು ನೀಡಿದ ಆಫರ್ ಅಕ್ಷರಶಃ ದಿ ಗ್ರೇಟೆಸ್ಟ್ ಡೀಲ್ ಆಫ್ ದಿ ಸೆಂಚುರಿ. ಈ ಡೀಲ್ ನಲ್ಲಿ ಅಮೆರಿಕ ಸೌದಿ ರಾಯಲ್ ಫ್ಯಾಮಿಲಿಗೆ ಬೇರೆ ಯಾವುದೇ ದೇಶ ನೀಡದ ಆಫರ್ ನೀಡಿತ್ತು. ಅದೇನೆಂದರೆ
ನಾವು ನಿಮಗೆ ಅನ್ಕಂಡೀಷನಲ್ ಮಿಲಿಟರಿ ಪ್ರೊಟೆಕ್ಷನ್ ಮತ್ತು ಕಟಿಂಗ್ ಎಡ್ಜ್ ಅಮೆರಿಕನ್ ವೆಪನ್ಸ್ ಗಳನ್ನ ನೀಡ್ತೀವಿ. ಇದಕ್ಕೆ ಪ್ರತಿಯಾಗಿ ಅಮೆರಿಕ 2 ಪ್ರಮುಖ ಕಂಡೀಷನ್ ಗಳನ್ನ ವಿಧಿಸಿತು. ಇದು ಮುಂದಿನ 50 ವರ್ಷಗಳ ಜಾಗತಿಕ ಆರ್ಥಿಕವನ್ನೇ ಬದಲಾಯಿಸಿತು. ಮೊದಲನೇ ಕಂಡೀಷನ್ ಎಂದರೆ ಸೌದಿ ಅರೇಬಿಯಾ ತನ್ನ ಪ್ರತಿಯೊಂದು ಹನಿ ತೈಲವನ್ನು ಕಡ್ಡಾಯವಾಗಿ $US ನಲ್ಲೇ ಮಾರಾಟ ಮಾಡಬೇಕು. ಎರಡನೇದಾಗಿ ಸೌದಿ ಅರೇಬಿಯಾ ತನ್ನ ಬಿಲಿಯನ್ ಗಟ್ಟಲೆ ತೈಲ ಲಾಭವನ್ನು ಮತ್ತೆ ಅಮೆರಿಕದ ಟ್ರೆಜರಿ ಬಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು. ಸರಳವಾಗಿ ಹೇಳ್ಬೇಕಂದ್ರೆ ಅದೇ ಹಣವನ್ನ ಅಮೆರಿಕ ಸರ್ಕಾರಕ್ಕೆ ಸಾಲವಾಗಿ ನೀಡಬೇಕಿತ್ತು. ಇದನ್ನೇ ಪೆಟ್ರೋ ಡಾಲರ್ ರೀಸೈಕ್ಲಿಂಗ್ ಎನ್ನುತ್ತಾರೆ. ಪೆಟ್ರೋಲಿಯಂ ನಿಂದ ಗಳಿಸಿದ ಡಾಲರ್ ಮತ್ತೆ ಅಮೆರಿಕದ ಎಕಾನಮಿಗೆ ಮರುಬಳಕೆಯಾಗುತ್ತಿತ್ತು. ಒಮ್ಮೆ ಯೋಚನೆ ಮಾಡಿ, ದಿಸ್ ವಾಸ್ ಅನ್ ಅಬ್ಸಲ್ಯೂಟ್ ಮಾಸ್ಟರ್ ಸ್ಟ್ರೋಕ್. ಜಪಾನ್ ಮತ್ತು ಫ್ರಾನ್ಸ್ಗೆ ಅಮೆರಿಕನ್ ಡಾಲರ್ ಇಷ್ಟವಿಲ್ಲದಿದ್ದರೂ ಅವರು ಅಸಹಾಯಕರಾಗಿದ್ದರು. ಜರ್ಮನಿಯ ಫ್ಯಾಕ್ಟರಿಗಳು ನಡೆಯಲು ಸೌದಿ ಆಯಿಲ್ ಬೇಕಿತ್ತು, ಆದರೆ ಅವರು ತಮ್ಮ ಸ್ವಂತ ಕರೆನ್ಸಿಯಲ್ಲಿ ಹಣ ಪಾವತಿಸುವಂತಿರಲಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ಜಪಾನ್ ಅಥವಾ ಫ್ರಾನ್ಸ್ ಕುವೈತ್ ಅಥವಾ UAEಗೆ ಹೋಗಬಹುದಿತ್ತಲ್ಲವೇ ಎಂದು. ಅಲ್ಲಿಯೂ ಅಮೆರಿಕದ ಪ್ಲಾನ್ ಇತ್ತು. ಸೌದಿ ಅರೇಬಿಯಾ ಒಪೆಕ್ ಅಂದ್ರೆ ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಎಂಬ ಆಯಿಲ್ ಕಾರ್ಟೆಲ್ ಲೀಡರ್ ಆಗಿತ್ತು. ಇದರಲ್ಲಿ ಕುವೈತ್, ಇರಾಕ್, ಇರಾನ್ ಮತ್ತು UAE ಕೂಡ ಇದ್ದವು. ಹಾಗಾಗಿ ನೀವು ಯಾರ ಬಳಿ ತೈಲ ಕೊಂಡರೂ $US ನಲ್ಲೇ ಹಣ ಪಾವತಿಸಬೇಕಿತ್ತು. ಹೀಗೆ ಡಾಲರ್ ಇಡೀ ಜಗತ್ತಿನ ರಿಸರ್ವ್ ಕರೆನ್ಸಿ ಆಯಿತು. ಆದರೆ ಇದು ಕೇವಲ ಕಥೆಯ ಅರ್ಧ ಭಾಗ ಮಾತ್ರ. ಜಿಯೋಪೊಲಿಟಿಕ್ಸ್ ನಲ್ಲಿ ಯಾರು ಶಾಶ್ವತ ಶತ್ರುಗಳಲ್ಲ ಅಥವಾ ಮಿತ್ರರೂ ಅಲ್ಲ. ಒಂದು ವೇಳೆ ಭವಿಷ್ಯದಲ್ಲಿ ಆಯಿಲ್ ಬೆಲೆ ಕಳೆದುಕೊಂಡರೆ ಅಥವಾ ರಿನ್ಯೂವಬಲ್ ಎನರ್ಜಿ ಅಗ್ಗವಾದರೆ ಅಮೆರಿಕ ಸೌದಿಯನ್ನು ಕೈ ಬಿಡಬಹುದು ಎಂಬುದು ಸೌದಿ ಅವರಿಗೂ ತಿಳಿದಿತ್ತು. ಅದಕ್ಕಾಗಿ ಅಮೆರಿಕವನ್ನು ಕಂಟ್ರೋಲ್ ನಲ್ಲಿ ಇಡಲು ಸೌದಿ ಅರೇಬಿಯಾ 3 ಅದ್ಭುತ ಕೆಲಸಗಳನ್ನು ಮಾಡಿತು. ಮೊದಲನೇದಾಗಿ ಸೌದಿ ತನ್ನ ಪ್ರಭಾವವನ್ನು ಬಳಸಿ ಅಮೆರಿಕದ ಆಯಿಲ್ ರಿಫೈನರಿಗಳನ್ನೇ ಖರೀದಿಸಲು ಶುರು ಮಾಡಿತು. ವಿಶ್ವ ಯುದ್ಧ ಮುಗಿದ ನಂತರ ಅಮೆರಿಕ ಮತ್ತು ಬ್ರಿಟಿಷ್ ಕಂಪನಿಗಳು ಬೇರೆ ಬೇರೆ ದೇಶಗಳಲ್ಲಿ ಆಯಿಲ್ ತೆಗೆಯಲು ಬಿಲಿಯನ್ ಗಟ್ಟಲೆ ಖರ್ಚು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಿಸಿದವು. ಅವರು ಇರಾನ್, ವೆನೆಜುಲಾ, ಲಿಬಿಯಾ ಮತ್ತು ಸೌದಿಯಲ್ಲಿ ಸೌಲಭ್ಯಗಳನ್ನು ನಿರ್ಮಿಸಿದರು. ಆದರೆ ಲಿಬಿಯಾ ಮತ್ತು ವೆನೆಜುಲಾದಂತಹ ದೇಶಗಳು ಏನು ಮಾಡಿದವು ಗೊತ್ತಾ? ಅಲ್ಲಿನ ನಾಯಕರು ರಾಬಿನ್ ಹುಡ್ ಆಗುವ ತವಕದಲ್ಲಿ ಅಮೆರಿಕನ್ ಕಂಪನಿಗಳನ್ನೇ ಅವಮಾನಿಸಿ ಹೊರಹಾಕಿದರು. ಅಮೆರಿಕನ್ನರು ಇಲ್ಲದೆಯೇ ನಾವು ಫ್ಯಾಕ್ಟರಿ ನಡೆಸಿ 100% ಲಾಭ ಮಾಡಬಹುದು ಎಂದು ಅವರು ಅಂದುಕೊಂಡಿದ್ದರು. Gaddafi nationalized the oil industry, creating the National Oil Corporation. A few years later, Gaddafi was dead. This is a momentous day in the history of Libya. Another dictator that tried to sell oil for not dollars, which was Chavez, he threatened to do it. Creo que han sido coronadas con esta joya, la victoria contra ExxonMobil. ಇದೇ ಕಾರಣಕ್ಕೆ ಅಮೆರಿಕನ್ ಕಂಪನಿಗಳು ಬಿಲಿಯನ್ ಗಟ್ಟಲೆ ಹಣ ಕಳೆದುಕೊಂಡವು ಮತ್ತು ಅಂತಿಮವಾಗಿ ಅಮೆರಿಕನ್ ಸರ್ಕಾರ ಕೋಪಗೊಂಡು ಆ ದೇಶಗಳನ್ನೇ ನಾಶ ಮಾಡಿತು. ಆದರೆ ಸೌದಿ ಅರೇಬಿಯಾಕ್ಕೆ ತನ್ನ ಆಯಿಲ್ ವಾಪಸ್ ಬೇಕಾದಾಗ ಅವರು ಸೈನ್ಯವನ್ನು ಕಳುಹಿಸಲಿಲ್ಲ, ಬದಲಾಗಿ ಅಕೌಂಟೆಂಟ್ಗಳ ತಂಡವನ್ನು ಕಳುಹಿಸಿಕೊಟ್ರು. ಈ ಅಕೌಂಟೆಂಟ್ಗಳು ಅಮೆರಿಕವನ್ನು ಶತ್ರುವಿನಂತೆ ನೋಡಲಿಲ್ಲ, ಬದಲಿಗೆ ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಅಂತೆ ನಡೆಸಿಕೊಂಡ್ರು. ಅಮೆರಿಕದ ಜೊತೆ ಅವರು ಮಾಡಿಕೊಂಡ ಜೀನಿಯಸ್ 3 ಸ್ಟೆಪ್ ಡೀಲ್ ಇಲ್ಲಿದೆ ನೋಡಿ. 1973ರಲ್ಲಿ ಸೌದಿ ಸರ್ಕಾರವು ಅರಾಮ್ಕೋದ 25% ಶೇರ್ಗಳನ್ನು ಅಮೆರಿಕನ್ ಶೇರ್ ಹೋಲ್ಡರ್ಸ್ ಇಂದ $500 ಮಿಲಿಯನ್ ನೀಡಿ ಖರೀದಿಸಿತ್ತು. ನಂತರ 1973ರಲ್ಲಿ ಆಯಿಲ್ ಬೆಲೆ 300% ಹೆಚ್ಚಾದಾಗ ಅವರು ಭಾರಿ ಲಾಭ ಮಾಡಿದರು. ಆ ಹಣವನ್ನು ಬಳಸಿ 1974ರಲ್ಲಿ ಇನ್ನೂ 35% ಷೇರುಗಳನ್ನು ಕೊಂಡುಕೊಂಡು ತಮ್ಮ ಓನರ್ಶಿಪ್ ಅನ್ನು 60%ಗೆ ಏರಿಸಿಕೊಂಡ್ರು. ಮತ್ತೆ 1980ರಲ್ಲಿ ಬಾಕಿ ಉಳಿದ ಎಲ್ಲಾ ಷೇರುಗಳಿಗೆ ನಗದು ಪಾವತಿಸಿ ಕಂಪನಿಯ 100% ಓನರ್ಶಿಪ್ ಅನ್ನು ಕೂಡ ಪಡಿತಾರೆ. ಒಟ್ಟಾರೆಯಾಗಿ ಸೌದಿ ಸರ್ಕಾರ ಅಮೆರಿಕನ್ನರಿಗೆ ಸುಮಾರು $1.5 ಬಿಲಿಯನ್ ಹಣ ನೀಡಿತು. ಈ ಡೀಲ್ ಅನ್ನು ಇನ್ನಷ್ಟು ಆಕರ್ಷಕವಾಗಿಸಲು ಸೌದಿ ರಾಜ ಒಂದು ಮಾತು ಹೇಳಿದರು. ನೋಡಿ, ಆಯಿಲ್ ನಮ್ಮದಾದರೂ ಅದನ್ನು ಭೂಮಿಯಿಂದ ಹೊರತೆಗೆಯುವಲ್ಲಿ ನೀವು ಅಮೆರಿಕನ್ನರೇ ಜಗತ್ತಿನಲ್ಲಿ ಬೆಸ್ಟ್. ಹಾಗಾಗಿ ನಮಗಾಗಿ ನೀವೇ ಫ್ಯಾಕ್ಟರಿ ನಡೆಸಿ ನಮ್ಮ ಜೊತೆ ಹಣ ಕೂಡ ಗಳಿಸಿ ಎಂದು ಆಫರ್ ನೀಡಿದ್ರು. ಹೀಗೆ ಸೌದಿ ಅರೇಬಿಯಾ ಅಮೆರಿಕನ್ನರಿಗೆ ಫ್ಯಾಕ್ಟರಿ ನಡೆಸಲು ಬಿಲಿಯನ್ ಗಟ್ಟಲೆ ಸರ್ವಿಸ್ ಫೀ ನೀಡಲು ಶುರು ಮಾಡಿತು. ಈಗ ಅಮೆರಿಕದ ದೃಷ್ಟಿಕೋನದಿಂದ ನೋಡಿದರೆ ಈ ಡೀಲ್ ನಲ್ಲಿರುವ ಬುದ್ಧಿವಂತಿಕೆ ಅರ್ಥವಾಗುತ್ತದೆ. ಮೊದಲನೇದಾಗಿ ಅಮೆರಿಕನ್ನರಿಗೆ ಮುಂಗಡವಾಗಿ ಬಿಲಿಯನ್ ಗಟ್ಟಲೆ ಕ್ಯಾಶ್ ಸಿಕ್ತು. ಎರಡನೇದಾಗಿ ಉತ್ಪಾದಿಸುವ ಪ್ರತಿ ಬ್ಯಾರೆಲ್ ಆಯಿಲ್ ಮೇಲೆ ಅವರಿಗೆ ಯಾವುದೇ ರಿಸ್ಕ್ ಇಲ್ಲದ ಸರ್ವಿಸ್ ಫೀ ಗ್ಯಾರಂಟಿಯಾಗಿ ಸಿಕ್ತು. ಮತ್ತು ಕೊನೆಯದಾಗಿ ಅವರು ಜಾಗತಿಕ ರಿಫೈನರಿಗಳಿಗೆ ಬೇಕಾದ ಕ್ರೂಡ್ ಆಯಿಲ್ ನಿರಂತರ ಸರಬರಾಜು ಖಚಿತವಾಯಿತು. ಈಗ ಈ ಪವರ್ ಲಾ ಒಮ್ಮೆ ನೋಡಿ. ಸೌದಿ ಅರೇಬಿಯಾ ಆಯಿಲ್ ಕಂಪನಿಗಳಿಗೆ ಬಿಲಿಯನ್ ಗಟ್ಟಲೆ ಲಾಭ ಮಾಡಿಕೊಡುತ್ತೆ. ಆಯಿಲ್ ಕಂಪನಿಗಳು ಆ ಹಣದ ಒಂದು ಭಾಗವನ್ನು ಅಮೆರಿಕದ ಎಲೆಕ್ಷನ್ ನಲ್ಲಿ ಫಂಡ್ ಮಾಡ್ತಾರೆ. ಇದು ಅವರಿಗೆ ಬೇಕಾದ ಅಮೆರಿಕನ್ ರಾಜಕಾರಣಿಗಳು ಅಧಿಕಾರದಲ್ಲಿರುವಂತೆ ನೋಡಿಕೊಳ್ಳುತ್ತದೆ. ಅದಕ್ಕಾಗಿಯೇ ಅಮೆರಿಕನ್ ರಾಜಕಾರಣಿಗಳು ಸೌದಿ ಅರೇಬಿಯಾವನ್ನು ಯಾವುದೇ ಬೆಲೆ ತೆತ್ತಾದರೂ ರಕ್ಷಿಸಲು ತಮ್ಮ ಮಿಲಿಟರಿಯನ್ನು ಬಳಸುತ್ತಾರೆ. ಯಾರಾದರೂ ಅಧ್ಯಕ್ಷ ಅಥವಾ ಸೆನೆಟರ್ ಸೌದಿಯನ್ನು ಕೈ ಬಿಡಲು ನೋಡಿದರೆ ಕಾರ್ಪೊರೇಟ್ ಲಾಬಿಯಿಸ್ಟ್ಗಳು ಅವರ ರಾಜಕೀಯ ಜೀವನವನ್ನೇ ಮುಗಿಸಿ ಬಿಡುತ್ತಾರೆ. ಇದು ಸೌದಿ ಅರೇಬಿಯಾದ ಶಕ್ತಿಯ
ಅಮೆರಿಕದ ಆರ್ಥಿಕತೆಯ ಮೇಲೆ ಪ್ರತಿ ಹಂತದಲ್ಲೂ ಬೆರೆತು ಹೋಗಿದೆ. ಅವರು $150 ಬಿಲಿಯನ್ ಮೌಲ್ಯದ US ಟ್ರೆಜರಿ ಸಾಲವನ್ನು ಹೊಂದಿದ್ದಾರೆ. ನಾರ್ತ್ ಅಮೆರಿಕದ ಅತಿ ದೊಡ್ಡ ಆಯಿಲ್ ರಿಫೈನರಿ ಅವರದ್ದೇ ಆಗಿದೆ. ಇದು ಆಯಿಲ್ ಪ್ರೈಸ್ ಅನ್ನು ನಿಯಂತ್ರಿಸುವ ಶಕ್ತಿ ನೀಡುತ್ತದೆ. ಅವರ $1 ಟ್ರಿಲಿಯನ್ ಪಬ್ಲಿಕ್ ಇನ್ವೆಸ್ಟ್ಮೆಂಟ್ ಫಂಡ್ ಊಬರ್, ಲೂಸಿಡ್ ಮತ್ತು ನಿಂಟೆಡೋದಂತಹ ಕಂಪನಿಗಳಲ್ಲಿ ದೊಡ್ಡ ಪಾಲನ್ನು ಹೊಂದಿದೆ. ಹೀಗೆ ಸೌದಿ ಅರೇಬಿಯಾ ಯುದ್ಧವಿಲ್ಲದೆಯೇ ತನ್ನ $27 ಟ್ರಿಲಿಯನ್ ಆಯಿಲ್ ಗಣಿಯ ಮಾಲೀಕತ್ವ ಉಳಿಸಿಕೊಂಡಿತು. ಅತ್ಯಂತ ಶಕ್ತಿಶಾಲಿ ದೇಶದ ಮೇಲೆ ಪ್ರಭಾವ ಬೀರಿ ಅಮೆರಿಕದ ಆರ್ಥಿಕತೆಯ ಪಿಲ್ಲರ್ಗಳನ್ನೇ ತನ್ನದಾಗಿಸಿಕೊಂಡಿತು. ಅಂತಿಮವಾಗಿ ಸೌದಿ ಅರೇಬಿಯಾ ಜಗತ್ತಿನ ಸುರಕ್ಷಿತ ಮತ್ತು ಅತ್ಯಂತ ಶಕ್ತಿಶಾಲಿ ದೇಶಗಳಲ್ಲಿ ಒಂದಾಯಿತು. ದಿಸ್ ಈಸ್ ದಿ ಸ್ಟೋರಿ ಆಫ್ ಡೆಸರ್ಟ್ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮಸ್ಕಾರ.